ಬೇರೆ ನೆರೆ ರಾಜ್ಯಗಳಿಗಿಂತ ನಾವು ಇನ್ನೂ ಕಡಿಮೆನೇ ಇದ್ದೀವಿ. ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಆ ಪೋರ್ ಸ್ಲ್ಯಾಬ್ ಏನದಲ್ಲ ಅಲ್ಲಿ ಕಡಿಮೆನೇ ಇದ್ದೀವಿ. ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಏರಿಸಿಲ್ಲ ನಾವು, ಬೇರ್ದು ಮಾತ್ರ ಏರಿಸಿದ್ದು. ಇದು ನಿರಂತರ ನಡೀತಕ್ಕಂಥದ್ದು. ಯಾವುದೇ ಸರ್ಕಾರಗಳು ಬಂದಾಗ ವ್ಯವಹಾರ ನೋಡಿಕೊಂಡು, ಯಾಕಂದರೆ ಅವರು ಬೇರೆ ಸ್ಟೇಟ್ಗಳದ್ದು ನಮ್ಮದು ನೋಡಿಕೊಂಡು ರೇಟ್ ಹೆಚ್ಚು ಕಡಿಮೆ ಮಾಡ್ತಕ್ಕಂಥದ್ದು ಮಾಡ್ತಾ ಇರ್ತೀವಿ. ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಕಡಿಮೆ ಮಾಡಿದ್ದೆ ನಾವು. ಸರ್, ಈಗ ಬೆಲೆ ಹೆಚ್ಚಳದಿಂದ ಕುಡುಕರ ಸಂಖ್ಯೆ ಕಮ್ಮಿ ಆಗಲ್ವಾ ಅಂತ? ಒಳ್ಳೆಯದಲ್ಲ. ಟಾರ್ಗೆಟ್ ಸೆಕೆಂಡ್ ಯಾವಾಗಲೂ ಯಾಕೆ ಇಟ್ಟಿದ್ದೀವಿ, ಬಂದೇ ಮಾಡಬೇಕು. ನಾವು ಹಿಂದ್ಗಡೆ ಕೆಲವು ರಾಜ್ಯಗಳು ಮಾಡಿ ಕೈ ಸುಟ್ಕೊಂಡು ಮತ್ತೆ ಪ್ರಾರಂಭ ಮಾಡಿದ್ದೆವು. ಕೆಲವು ಕಡೆ ಈ ಅಕ್ರಮ ದಂಧೆ ನಡೀತಕ್ಕಂಥದ್ದು, ಕಳ್ಳಬಟ್ಟೆ ನಡೀತಕ್ಕಂಥದ್ದು, ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಕ್ಕಂಥದ್ದು. ಈ ಬಂದ್ ಮಾಡೋದ್ರಿಂದ ಆಗ್ತಕ್ಕಂಥ ಅನಾಹುತಗಳು ಇದಕ್ಕಿಂತಲೂ ಹೆಚ್ಚಿಗೆ ಆಗ್ತವೆ. ಆದ್ದರಿಂದ ನಾವು ಬಂದ್ ಮಾಡಲಾರ್ದೆ ಕ್ವಾಲಿಟಿ ಡ್ರಿಂಕ್ಸ್ ಕೊಡೋಣ ಅಂತಕ್ಕಂಥದ್ದು ನಾವು ಇದನ್ನು ಕಂಟಿನ್ಯೂ ಮಾಡಿದ್ದೀವಿ. ಶಕ್ತಿದಟ್ಟು ಕ್ವಾಲಿಟಿ ಡ್ರಿಂಕ್ಸ್ ಕೊಡಬೇಕು. ನಾವು ತಮಿಳು, ಆಂಧ್ರ ನೋಡಿದರೆ ಒಂದು 4th ಸ್ಲ್ಯಾಬ್ವರೆಗೂ ನಮ್ಮ ಡ್ರಿಂಕ್ಸು ಕ್ವಾಲಿಟಿ ಇದೆ, ಅದಕ್ಕಿಂತ ಕ್ವಾಲಿಟಿ. ಆದ್ದರಿಂದ ನಮ್ದು ಎಕ್ಸ್ಪೋರ್ಟ್ ಆಗ್ತದೆ. ಇದನ್ನು ಅವ್ರು ಕಂಟ್ರೋಲ್ ಮಾಡಿದ್ದಾರೆ, ಅದು ಕಷ್ಟ ಸರಿ. ಹೀಗೆ ಇಲ್ಲ ಅಂತ ಪ್ರತಿಭಟನೆ ಆಗೋದಿಲ್ಲ. ಪ್ರತಿಭಟನೆ ಕುಡಿಯೋರ ಸಂಖ್ಯೆ ಕಡಿಮೆ ಆದ್ರೆ ಒಳ್ಳೆಯದಲ್ಲ. ಅಲ್ಲ ಸರ್, ನಿಮ್ಮ ಸರ್ಕಾರ ಬಂದ ಮೇಲೆ 3 ಬಾರಿ 3ನೇ ಸರಿ ಹೆಚ್ಚು. ಬೇರೆ ರಾಜ್ಯಗಳಿಗಿಂತ ನಮ್ಮದು ಕಡಿಮೆ ಇದೆ. ಯಾವುದು ಪ್ರೀಮಿಯಂ ಇದು ಸ್ಲ್ಯಾಬ್ 4ರವರೆಗೆ ಏನು ಸ್ವಲ್ಪ ಚೀಪ್ ಲಿಕ್ಕರ್ ಇರ್ತೀವಿ, ಅದು ಕಡಿಮೆ ಇದೆ. ಪ್ರೀಮಿಯಂ ಬ್ರ್ಯಾಂಡ್ ನಮ್ಗಿಂತ ಬೇರೆ ರಾಜ್ಯಗಳಕ್ಕಿಂತ ನಮ್ಗೆ ಸ್ವಲ್ಪ ಹೆಚ್ಚು. ಬೇರೆಯವ್ರು ಮಾತಾಡೋದೇನಂದ್ರೆ ಪ್ರತಿ ವರ್ಷ ಪ್ರತಿ ಸರ್ಕಾರಗಳು ಹೆಚ್ಚು ಮಾಡ್ಕೊತ ಬಂದಿದ್ದಾರೆ. ಹೇಳ್ತಿದ್ದೆ ನಾನು, ಪ್ರತಿ ವರ್ಷ ಹೆಚ್ಚು ಮಾಡ್ಕೊತೀವಿ. ಅವರಿಬ್ಬರು ಅವ್ರು ಮಾತಾಡಿದ್ರು, ಅವ್ರು ಚಾಲೆಂಜ್ ಮಾಡಿದ್ರು. ಶಿವಾನಂದ ಪಾಟೀಲ್ ಅವರು ಎಸ್ ನಾ ರಾಜೀನಾಮೆ ಕೊಡ್ತೀನಿ, ಅವರು ಕೊಡಲಿ ಕೇಳಿದ್ದಾರೆ. ನಾವು ಹೇಳೋಣ, ಏನಪ್ಪ ಯಾರ್ಯಾರು ಅಪ್ಪ ಹುಟ್ಟಿದೆ ಅಂತೇಳಿ ಮಾತಾಡಿದೆಯಪ್ಪ, ಅದಕ್ಕೆ ರಾಜೀನಾಮೆ ಕೊಟ್ಟರು, ನಿಂತು ಹೇಳೋದು. ಅವ್ರು ಯಾವ ಸವಾಲು ಸ್ವೀಕಾರ ಮಾಡಲಿಲ್ಲ, ಅದಕ್ಕೆ ಹಾಕ್ಬೇಕು. ಈಗಿದ್ದ ಶಿವಾನಂದ ಪಾಟೀಲ್ ಸವಾಲು ಸ್ವೀಕಾರ ಮಾಡಿ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಮಾಡಿದ್ರು ಅಂದ್ರೆ ನಾನು ಹೌದಪ್ಪ ಆಗ್ತೀನಿ. ಆ ಸವಾಲು ಸ್ವೀಕಾರ ಮಾಡಲಾದ್ರೂ ಮತ್ತೊಂದು ಸವಾಲು ಹಾಕಿದ್ರಾಗ ಆಗ್ತಿಲ್ಲ. ಶಿವಾನಂದ ಪಾಟೀಲ್ ಹೇಳಿದ್ದಾರೆ, ಯಾರಿಗೆ ನೋವಾಗುವ ರೀತಿಯ ಮಾತುಗಳು ರಾಜಕಾರಣದಲ್ಲಿ ಇರಬಾರ್ದು. ಯಾರೇ ಆಗಲಿ ವೈಯಕ್ತಿಕವಾದ ಈ ಹರ್ಟ್ ಆಗ್ತಕ್ಕಂಥ ವಿಚಾರಗಳಲ್ಲಿ ರಾಜಕಾರಣಿ ಮಾತುಗಳು ಸಾರ್ವಜನಿಕದಲ್ಲಿ ಚರ್ಚೆ ಆಗ್ತವೆ. ಅದು ಆ ಇತಿಮಿತಿಗಳನ್ನ ಅರಿತು ನಾವು ರಾಜಕಾರಣಿಗಳು ಮಾತಾಡೋದು. ಅದನ್ನು ಯಾಕೋ ಮಿತಿ ಮೀರಿ ನಮ್ಮ ಯತ್ನಾಳ್ ಅವರು ಮಾತಾಡಿದ್ದಾರೆ. ಯಾಕೋ ಹುಟ್ಟಿದ್ರೆ ಇಲ್ಲ, ಸರಿಯಾದದ್ದು ಮಾತುಗಳಲ್ಲ.